ರಿಷಬ್ ಶೆಟ್ಟಿಯವರು ಕಾಂತಾರ ಚಿತ್ರದ ಹೀರೋ ಅಂತ ಮಾತ್ರ ಎಲ್ಲರಿಗೂ ಗೊತ್ತು. ಆದ್ರೆ ಅವರು ಬೆಳೆದಿರೋ ರೀತಿ, ಪಟ್ಟಂತ ಪಾಡು, ಅವಮಾನಗಳು ಇದೆಲ್ಲವನ್ನ ಕೇಳಿದ್ರೆ ಇನ್ನೂ ಕುತೂಹಲ ಅನ್ಸುತ್ತೆ. ಹೌದು, ರಿಷಬ್ ಶೆಟ್ಟಿಯವರು 1983ರಲ್ಲಿ ಕುಂದಾಪುರ ತಾಲೂಕಿನ ಕೊಡಚಾದ್ರಿ ಬೆಟ್ಟದ ಪಕ್ಕದ ಊರಿನಲ್ಲಿ ಜನಿಸ್ತಾರೆ. ಇವರ ತಂದೆ ತಾಯಿಗೆ ಇವರು ಮೂರನೇ ಮಗ. ಅಂದ್ರೆ ರಿಷಬ್ ಶೆಟ್ಟಿಗೆ ಒಬ್ಬ ಅಣ್ಣ, ಒಬ್ರು ಅಕ್ಕ ಇದ್ದಾರೆ. ಇವರೇ ಕೊನೆಯವರು. ಆದ್ರಿಂದ ಬಾಲ್ಯದಲ್ಲಿ ಇವರು ತುಂಬಾ ತರಲೆ. ಇವರ ತುಂಟಾಟಗಳನ್ನ ತಡೆಯೋಕಾಗದೆ ಅಕ್ಕ ಮತ್ತೆ ಇವರ ತಂದೆ ಯಾವಾಗ್ಲೂ ರಿಷಬ್ ಶೆಟ್ಟಿ ಅವರಿಗೆ ಹೊಡಿತಾನೆ ಇದ್ರಂತೆ. ಅಂದ್ರೆ ರಿಷಬ್ ಶೆಟ್ಟಿ ಅವರು PUCಯನ್ನ ಓದ್ಬೇಕಾದ್ರೂ ಕೂಡ ಅಕ್ಕನಿಂದ ಒದೆಗಳನ್ನ ತಿಂತಾನೆ ಇದ್ರಂತೆ. ಇವರ ತಂದೆ ಹೆಚ್ಚಾಗಿ ಊರಲ್ಲಿ ಇರ್ತಾ ಇರ್ಲಿಲ್ಲ. ಬೆಂಗಳೂರಿಗೆ ಬಂದು ಹೊಟ್ಟೆಪಾಡಿಗಾಗಿ ಜ್ಯೋತಿಷ್ಯವನ್ನ ಹೇಳ್ತಾ ಇದ್ರಂತೆ. ಶಾಲಾ ಶಿಕ್ಷಣವನ್ನೆಲ್ಲ ರಿಷಬ್ ಶೆಟ್ಟಿ ಅವರು ಕುಂದಾಪುರದಲ್ಲಿಯೇ ಮುಗಿಸ್ಕೊಳ್ತಾರೆ. ಹೀಗೆ ಒಂದ್ಸರಿ ಇವರು 5ನೇ ತರಗತಿಯಲ್ಲಿ ಓದ್ಬೇಕಾದ್ರೆ ಫೇಲ್ ಆಗಿರ್ತಾರೆ. ಆದ್ರೆ ಬೇರೆಯವರು ಪಾಸ್ ಆಗಿರ್ತಾರೆ. ಆಗ ನಾನು ಕೂಡ ಪಾಸ್ ಆಗಿರ್ತೀನಿ ಅಂತ ತಿಳ್ಕೊಂಡು ಎಲ್ಲಾರ್ಗೂ ಚಾಕ್ಲೇಟ್ ಅನ್ನ ಹಂಚಿದ್ರಂತೆ. ಅಷ್ಟೇ ಯಾಕೆ, ಅವರ ಮನೆಯವ್ರಿಗೂ ಕೂಡ ನಾನು ಪಾಸ್ ಆಗಿದ್ದೀನಿ ಅಂತ ಹೇಳ್ಕೊಂಡು ಯಾಮಾರಿಸಿದ್ರಂತೆ. ಅನಂತರ ಇವರ ಟೀಚರ್ 5ನೇ ತರಗತಿ ಕ್ಲಾಸ್ ರೂಮ್ ನಲ್ಲೇ ಕೂತ್ಕೊಳ್ಳೋಕೆ ಹೇಳಿದ್ಮೇಲೆ ಗೊತ್ತಾಗುತ್ತೆ ಇವರು ಪಾಸ್ ಆಗಿಲ್ಲ, ಫೇಲ್ ಆಗಿದ್ದಾರೆ ಅಂತ. ಈ ವಿಷಯ ಗೊತ್ತಾದ್ಮೇಲೆ ಇವರ ತಂದೆ ರಿಷಬ್ ಶೆಟ್ಟಿ ಅವ್ರಿಗೆ ಚೆನ್ನಾಗಿ ಬಾರಿಸ್ತಾರೆ. ಇದೊಂದೇ ಅಲ್ಲ, ಇವರು ಶಾಲೆಯಲ್ಲಿ ಓದ್ತಿದ್ದಾಗ ಒಂದು ಹುಡುಗಿಯನ್ನ ಕೂಡ ಪ್ರೀತಿ ಮಾಡಿದ್ರಂತೆ. ಆ ಹುಡುಗಿ ಹೆಸರು ರತ್ನಾವತಿ. ಅವಳು ನೋಡೋಕೆ ತುಂಬಾ ಚೆನ್ನಾಗಿದ್ಲು. ಅಷ್ಟೇ ಅಲ್ಲದೆ ಆ ಹುಡುಗಿ ರಿಷಬ್ ಶೆಟ್ಟಿ ಅವ್ರಿಗೆ ಇಷ್ಟವಾಗೋಕೆ ಮತ್ತೊಂದು ಕಾರಣ ಇತ್ತು. ಅದೇನೆಂದ್ರೆ ರಿಷಬ್ ಶೆಟ್ಟಿಯವರ ತಾಯಿಯ ಹೆಸರು ಕೂಡ ರತ್ನಾವತಿ ಅನ್ನೋದೇ ಆಗಿತ್ತು. ಆ ಹುಡುಗಿ ಹೆಸರು ಕೂಡ ರತ್ನಾವತಿ. ಈ ಕಾರಣಕ್ಕೆ ಆ ಹುಡುಗಿಯನ್ನ ಇಷ್ಟಪಡ್ತಿದ್ರಂತೆ. ಮತ್ತೆ ರಿಷಬ್ ಶೆಟ್ಟಿಯವರ ಕುಟುಂಬ ಅಂತಹ ಶ್ರೀಮಂತ ಕುಟುಂಬ ಏನಲ್ಲ. ಇವರು ಶಾಲೆಗೆ ಹೋಗ್ಬೇಕಾದ್ರೆ ವರ್ಷವಿಡೀ ಹಾಕೊಳ್ತಿದ್ದದ್ದು 2 ಚಡ್ಡಿ. ಆದ್ರೂ ಕೆಲವೊಂದ್ಸರಿ ಇವರೇ ಚಡ್ಡಿಯನ್ನ ಹರಿದಾಕೊಂಡು ಹೊಸ ಚಡ್ಡಿಯನ್ನ ತರಿಸ್ಕೊಳ್ತಿದ್ರು. ನಂತರ ಶಾಲೆಯನ್ನ ಮುಗಿಸಿ PUCಗೆ ಸೇರ್ಕೊಳ್ತಾರೆ. PUCಗೆ ಹೋದ್ರು ಅದೇ ಕತೆ. PU ಕಾಲೇಜ್ಗೆ ಸೇರ್ಕೊಂಡ್ಮೇಲೆ ಹುಡುಗರ ಜೊತೆಯಲ್ಲಿ ಸೇರ್ಕೊಂಡು ಎಲ್ ಬೇಕೋ ಅಲ್ಲಿ ಅಲಿಯೋದು, ಬೇರೆ ಹುಡುಗರ ಜೊತೆ ಜಗಳ ಮಾಡ್ಕೊಳ್ಳೋದು, ಕಿತ್ತಾಟ, ಹೊಡೆದಾಟ ಇದೆಲ್ಲವನ್ನ ಮಾಡ್ತಿದ್ರಂತೆ. ಇದನ್ನ ಕಂಡು ನನ್ನ ಮಗ ಹಾಳಾಗ್ಬಿಡ್ತಾನೆ ಅಂತ ಇವರ ತಂದೆ ಓದೋದಿಕ್ಕೆ ಬೆಂಗಳೂರಿಗೆ ಸೇರಿಸ್ಬಿಡ್ತಾರೆ. ಬೆಂಗಳೂರಿನ ಒಂದು ಕಾಲೇಜ್ನಲ್ಲಿ BCom ಡಿಗ್ರಿಯನ್ನ ತಗೊಳ್ತಾರೆ. ಮತ್ತೆ ರಿಷಬ್ ಶೆಟ್ಟಿಯವರು 2nd ಇಯರ್ ಡಿಗ್ರಿಯಲ್ಲಿ ಓದ್ಬೇಕಾದ್ರೆ ಕುಸ್ತಿ ಮತ್ತು ಜೂಡೋದಲ್ಲಿ ಫಸ್ಟ್ ಪ್ಲೇಸ್ ಅನ್ನ ತಗೊಳ್ತಾರೆ. ಆದ್ರೂ ಅವರ ಮನಸ್ಸು ಹೆಚ್ಚಾಗಿ ಸಿನಿಮಾ ರಂಗದ ಕಡೆಗೇನೆ ಆಸಕ್ತಿ ತೋರ್ತಾ ಇತ್ತು. ರಿಷಬ್ ಶೆಟ್ಟಿ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ನಾನು ಸಿನಿಮಾ ರಂಗಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು. ಅವರ ಊರಿನ ಜನಗಳು ಯಾವಾಗ್ಲೂ ನಟ ಉಪೇಂದ್ರ ಅವರ ಬಗ್ಗೆನೆ ಹೆಚ್ಚಾಗಿ ಮಾತಾಡ್ತಾ ಇದ್ರು. ಅವನು ಒಬ್ಬ ದೊಡ್ಡ ಡೈರೆಕ್ಟರ್ ಅಂತೆ. ಈಗ ತಾನೇ ಕೆಲವೊಂದಷ್ಟು ಸಿನಿಮಾಗಳನ್ನ ಮಾಡ್ತಿದ್ದಾನಂತೆ. ಹೀರೋ ಆಗಿ ಕೂಡ ಆಕ್ಟ್ ಮಾಡ್ತಿದ್ದಾನಂತೆ ಅಂತೆಲ್ಲ ಉಪೇಂದ್ರ ಅವ್ರ ಬಗ್ಗೆ ಅವರ ಊರಿನ ಜನಗಳು ಮಾತಾಡ್ಕೊಳ್ಳೋದನ್ನ ಕಂಡು ರಿಷಬ್ ಶೆಟ್ಟಿ ಅವರು ಉಪೇಂದ್ರ ಅವರ ಎ ಸಿನಿಮಾ, ಓಂ ಈ ರೀತಿ ಸಿನಿಮಾಗಳ ಕ್ಯಾಸೆಟ್ ರೀಲ್ಗಳನ್ನ ತಂದು ನೋಡ್ತಾ ಇದ್ರಂತೆ. ಆಗ ನಾನು ಕೂಡ ಉಪೇಂದ್ರ ಅವರ ರೀತಿ ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ ಅನ್ಕೊಳ್ತಿದ್ರು. ಈ ಕಾರಣಕ್ಕೆ ರಿಷಬ್ ಶೆಟ್ಟಿ ಅವರು ಡಿಗ್ರಿಯಲ್ಲಿ ಓದ್ಬೇಕಾದ್ರೆ ಸಿನಿಮಾಗಳಲ್ಲಿ ಅವಕಾಶ ಪಡಿಬೇಕು ಅಂತ ಅವಕಾಶಗಳಿಗಾಗಿ ಅಲೆದಾಡ್ತಾರೆ. ಆಗ ಅವ್ರಿಗೆ ಸಿನಿಮಾಗಳಲ್ಲಿ ಸಿಕ್ಕಿದ್ದು ಕ್ಲಾಪ್ ಬಾಯ್ ಕೆಲಸ. ಆದ್ರೆ ರಿಷಬ್ ಶೆಟ್ಟಿಯವರ ತಂದೆಗೆ ಮಗನನ್ನ ಪೊಲೀಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ರಿಷಬ್ ಶೆಟ್ಟಿಯವರು ನಾನು ಪೊಲೀಸ್ ಆದ್ರೆ ಲಂಚ ತಗೊಳ್ಳೋ ಆಸೆ ಹುಟ್ಬಿಡುತ್ತೆ ಅಂತ ನಾನು ಮಿಲಿಟರಿಗೆ ಬೇಕಾದ್ರೂ ಹೋಗ್ತೀನಿ, ಆದ್ರೆ ಪೊಲೀಸ್ ಆಗಲ್ಲ ಅಂತ ಹೇಳಿದ್ರಂತೆ. ಕೊನೆಗೆ ಇವರು ಆರಿಸಿಕೊಂಡಿದ್ದು ಮಾತ್ರ ಸಿನಿಮಾ ರಂಗ. ಹೀಗೆ ಸಿನಿಮಾದ ಮೇಲೆ ತುಂಬಾ ಆಸಕ್ತಿ ಹೊಂದಿದ್ದ ರಿಷಬ್ ಶೆಟ್ಟಿಯವರು ಅನೇಕ ಅವಮಾನಗಳನ್ನ ಕೂಡ ಎದುರಿಸ್ತಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಒಂದು ಸಿನಿಮಾದ ಶೂಟಿಂಗ್ ನಡೆಯುವಂತ ಸಮಯದಲ್ಲಿ ಎಲ್ಲರ ಮುಂದೆ ಒಬ್ಬ ಡೈರೆಕ್ಟರ್ ರಿಷಬ್ ಶೆಟ್ಟಿ ಅವ್ರಿಗೆ ತಲೆ ಮೇಲೆ ಹೊಡಿತಾರೆ. ಆಗ ಆ ಸಿನಿಮಾ ಸೆಟ್ನಿಂದ ಹೊರಗಡೆ ಬರ್ತಾರೆ. ನಂತರ ನಾನೊಬ್ಬ ಹೀರೋ ಆಗ್ಬೇಕು ಅಂತ ಅನ್ಕೊಳ್ತಾರೆ. ಅನೇಕ ಸಿನಿಮಾಗಳಲ್ಲಿ ಹೀರೋ ಆಗಿ ಅವಕಾಶ ಸಿಕ್ಕಿದ್ರೂ ಕೂಡ ಆ ಎಲ್ಲಾ ಸಿನಿಮಾಗಳು ಅರ್ಧಕ್ಕೆ ನಿಂತು ಹೋಗ್ತಿದ್ವು. ಈ ಸಿನಿಮಾಗಳ ಓಡಾಟದಲ್ಲಿ ಅವ್ರ ಹತ್ರ ಹಣ ಇಲ್ಲದೆ ಪರದಾಡಿದ್ದು ಕೂಡ ಉಂಟು. ಯಾಕಂದ್ರೆ ರಿಷಬ್ ಶೆಟ್ಟಿ ಅವ್ರಿಗೆ ಸಿಗ್ತಾ ಇದ್ದದ್ದು ತುಂಬಾ ಕಡಿಮೆ ಹಣ. 1 ವರ್ಷದವರೆಗೆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಸಿಕ್ಕಿದ್ದು ಕೇವಲ 1,500,000 ಹಣ ಮಾತ್ರ. ಈ ಕಾರಣಕ್ಕೆ ರಿಷಬ್ ಶೆಟ್ಟಿ ಅವರು ಕಾಲೇಜ್ಗೆ ಹೋಗ್ತಾ, ಸಿನಿಮಾಗಳಲ್ಲಿ ಅವಕಾಶಕ್ಕಾಗಿ ಅಲಿಯುತ್ತಾ, ಅದರ ಜೊತೆಗೆ ತನ್ನ ಖರ್ಚಿಗೆ ಅಂತ ದುಡಿಯೋದಕ್ಕೆ ಬೆಂಗಳೂರಲ್ಲಿ ಮನೆ ಮನೆಗೆ ವಾಟರ್ ಸಪ್ಲೈ ಮಾಡ್ತಾರೆ, ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ, ಹೋಟೆಲ್ನಲ್ಲಿ ಕೆಲಸ, ಬಲ್ಬ್ಗಳನ್ನ ಮಾರಾಟ ಮಾಡೋದು, ಈ ರೀತಿ ಅನೇಕ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಸಿನಿಮಾ ರಂಗದಲ್ಲಿ ಏನೇ ಮಾಡಿದ್ರು ಯಾವುದು ಕೈ ಹಿಡಿತಿಲ್ಲ ಅಂತ ಅನ್ಕೊಂಡು ತಾನು ವರ್ಷಾನುಗಟ್ಟಲೆ ವಾಟರ್ ಸಪ್ಲೈ ಮಾಡಿ ಕೂಡಿಟ್ಟಂತ ಹಣ
ಮತ್ತು ಸುಮಾರು 25 ಲಕ್ಷದಷ್ಟು ಸಾಲ ಮಾಡಿ ಒಂದು ಹೋಟೆಲ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಆದ್ರೆ ಅದು ಅವರು ಅಂದುಕೊಂಡಂತೆ ಆಗ್ಲಿಲ್ಲ. ಹೋಟೆಲ್ ಶುರು ಮಾಡಿ ಕೇವಲ 3 ತಿಂಗಳ ಒಳಗೇನೆ ಆ ಬಿಸ್ನೆಸ್ ನಲ್ಲಿ ತುಂಬಾ ನಷ್ಟವನ್ನ ಅನುಭವಿಸ್ತಾರೆ. ತಾನು ದುಡಿದಂತ ಹಣ, ಸಾಲ ಮಾಡಿ ತಂದಂತ 25 ಲಕ್ಷ ಹಣ ಎಲ್ಲವನ್ನೂ ಕಳ್ಕೊಳ್ತಾರೆ. ಆಗ ತುಂಬಾ ಕಷ್ಟವನ್ನ ಅನುಭವಿಸ್ತಾರೆ. ಹಲವಾರು ಜನ ಬಾಯಿಗೆ ಬಂದಂತೆ ಮಾತಾಡೋಕೆ ಶುರು ಮಾಡ್ಕೊಳ್ತಾರೆ. ಇವನು ಸಿನಿಮಾದಲ್ಲಿ ದುಡ್ಡನ್ನ ಹಾಕಿ ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟ, ಇವನು ಹಾಳಾಗಿ ಹೋದ ಅಂತ ಆಡ್ಕೊಳ್ತಾರೆ. ಆ ಸಮಯದಲ್ಲಿ ಹಣಕ್ಕೆ ತುಂಬಾ ಸಮಸ್ಯೆ ಉಂಟಾಗಿದ್ರಿಂದ ಸಂಬಂಧಿಕರ ಹತ್ತಿರ ಸಾಲ ಕೇಳಿದಾಗ ಸಂಬಂಧಿಕರೇ ಇವರಿಗೆ ದುಡ್ಡನ್ನ ಬಡ್ಡಿ ರೂಪದಲ್ಲಿ ಸಾಲ ಕೊಡ್ತಾರೆ. ಕೆಲವೊಂದು ಬಾರಿ ರಿಷಬ್ ಶೆಟ್ಟಿ ಅವ್ರಿಗೆ ಬಡ್ಡಿ ಕಟ್ಟೋಕು ದುಡ್ಡಿಲ್ದೆ ಬೇರೆಯವರ ಹತ್ರ ಮತ್ತೊಂದ್ಸರಿ ಸಾಲ ಮಾಡಿ ಇದರ ಬಡ್ಡಿಯನ್ನ ಕಟ್ತಾ ಇದ್ರಂತೆ. ಇಷ್ಟೆಲ್ಲಾ ಕಷ್ಟಗಳನ್ನ ಅನುಭವಿಸ್ತಾ ಇದ್ರು ಸಿನಿಮಾದ ಮೇಲೆ ಆಸೆ ಮಾತ್ರ ಹೋಗಿರ್ಲಿಲ್ಲ. ಈ ಕಾರಣಕ್ಕೆ ಮತ್ತೆ ಸಿನಿಮಾದ ಕಡೆಗೆ ಆಸಕ್ತಿಯನ್ನ ತೋರಿಸ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರು ಯಾವ ಸಿನಿಮಾಗಳು ಒಲಿದು ಬರ್ತಿಲ್ಲ ಅಂತ ತನ್ನ ಹೆಸರನ್ನ ಬದಲಾಯಿಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ. ಹೌದು, ರಿಷಬ್ ಶೆಟ್ಟಿಯವರ ನಿಜವಾದ ಹೆಸರು ಪ್ರಶಾಂತ್ ಶೆಟ್ಟಿ ಅಂತ. ಹೀಗಿರುವಾಗ ತನ್ನ ಹೆಸರನ್ನ ಬದಲಾಯಿಸ್ಕೊಳ್ಬೇಕು ಅಂತ ತನ್ನ ತಂದೆಗೆ ತಿಳಿಸಿದಾಗ ಜ್ಯೋತಿಷ್ಯದಲ್ಲಿ ತುಂಬಾ ತಿಳ್ಕೊಂಡಿದ್ದಂತ ಇವರ ತಂದೆ ರಾಜ್ಕುಮಾರ್, ರಜನಿಕಾಂತ್ರಂತೆ 6 ಅಕ್ಷರದಿಂದ ಹೆಸರನ್ನ ಇಟ್ಕೋ ಅಂತ ಹೇಳ್ತಾರೆ. ಆಗ ಅವರ ಮನಸ್ಸಿಗೆ ಬಂದಿದ್ದೆ ರಿಷಬ್ ಅನ್ನೋ ಹೆಸರು. ಈ ರೀತಿ ಪ್ರಶಾಂತ್ ಶೆಟ್ಟಿಯಿಂದ ರಿಷಬ್ ಶೆಟ್ಟಿಯಾಗಿ ಅವರ ಹೆಸರು ಬದಲಾಗುತ್ತೆ. ನಂತರ 2010ರಲ್ಲಿ ನಮ್ಮಿಯರಿಯಲ್ ಒಂದಿನ ಎಂಬ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡ್ತಾರೆ. ಅದರ ನಂತರ ರಕ್ಷಿತ್ ಶೆಟ್ಟಿಯವರ ತುಗಲಕ್ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ನಟ ರಕ್ಷಿತ್ ಶೆಟ್ಟಿಯವರನ್ನ ಕಂಡು ಇವನು ನೋಡೋಕೆ ತುಂಬಾ ಬೆಳ್ಳಗೆ ತೆಳ್ಳಗೆ ಇದ್ದಾನೆ, ಇವರ ಅಪ್ಪ ಅಮ್ಮ ಚೆನ್ನಾಗಿ ದುಡ್ಡನ್ನ ಮಾಡಿಟ್ಟಿರ್ತಾರೆ, ಇವನಿಗೆ ಕಷ್ಟ ಸುಖ ಅನ್ನೋದೇ ಗೊತ್ತಿರಲ್ಲ ಅಂತ ರಿಷಬ್ ಶೆಟ್ಟಿ ಅನ್ಕೊಂಡಿರ್ತಾರೆ. ಆದ್ರೆ ರಕ್ಷಿತ್ ಶೆಟ್ಟಿಯವರು ಸಿನಿಮಾದಲ್ಲಿ ಪಡುತ್ತಿದ್ದ ಕಷ್ಟವನ್ನ ಕಂಡು ಅಂದಿನಿಂದ ಅವರಿಬ್ಬರ ಪರಿಚಯವಾಗಿ ಸ್ನೇಹ ಬೆಳೆಯುತ್ತೆ. ನಂತರ ಇವರಿಬ್ಬರೂ ಸೇರಿ 2016ರಲ್ಲಿ ರಿಕ್ಕಿ ಎಂಬ ಸಿನಿಮಾ ತೆಗಿತಾರೆ. ಅದಕ್ಕೆ ರಿಷಬ್ ಶೆಟ್ಟಿಯವರೇ ನಿರ್ದೇಶನ ಮಾಡ್ತಾರೆ. ಆದ್ರೆ ಆ ಸಿನಿಮಾ ಅಷ್ಟು ಹಿಟ್ ಆಗ್ಲಿಲ್ಲ. ನಂತರ ಅದೇ ವರ್ಷದಲ್ಲಿ ರಿಷಬ್ ಶೆಟ್ಟಿಯವರು ಕಿರಿಕ್ ಪಾರ್ಟಿ ಸಿನಿಮಾದ ಕತೆ ಬರೆದು ಆ ಸಿನಿಮಾವನ್ನ ರಿಲೀಸ್ ಮಾಡ್ತಾರೆ. ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಅನಂತರ ಇವರು ಹಿಂದಿರುಗಿ ನೋಡ್ಲೇ ಇಲ್ಲ. ಮತ್ತೆ ರಿಕ್ಕಿ ಸಿನಿಮಾದ ಪ್ರಮೋಷನ್ ಮಾಡುವಾಗ ಒಂದು ಥಿಯೇಟರ್ ನಲ್ಲಿ ರಿಷಬ್ ಶೆಟ್ಟಿ ಅವರನ್ನ ಒಂದು ಹುಡುಗಿ ಸೆಲ್ಫಿ ಕೇಳಿ ಸೆಲ್ಫಿ ತಗೊಳ್ತಾರೆ. ಆ ಹುಡುಗಿ ಹೆಸರು ಪ್ರಗತಿ ಅಂತ. ನಂತರ ಇವರಿಬ್ಬರಿಗೂ ಫೇಸ್ಬುಕ್ ನಲ್ಲಿ ಪರಿಚಯವಾಗಿ ಇಬ್ರು ಇಷ್ಟಪಟ್ಟು ಮನೆಯವರನ್ನ ಒಪ್ಪಿಸಿ ಮದುವೆ ಆಗ್ತಾರೆ. ಹೀಗೆ ಅವರಿಗೆ ಇಬ್ಬರು ಮಕ್ಕಳು ಕೂಡ ಹುಡ್ತಾರೆ. ಆ ಮಕ್ಕಳಿಗೂ ಕೂಡ 6 ಅಕ್ಷರದಿಂದಲೇ ಹೆಸರನ್ನ ಇಟ್ಟಿದ್ದಾರೆ. ಅವರ ಹೆಸರು ರಣವಿತ್ ಮತ್ತು ರಾಧ್ಯ ಅಂತ. ನಂತರ ಕೂಡ ರಿಷಬ್ ಶೆಟ್ಟಿಯವರು ಅನೇಕ ಸಿನಿಮಾಗಳನ್ನ ತೆಗಿತಾ ಹೋಗ್ತಾರೆ. ಆ ಎಲ್ಲಾ ಸಿನಿಮಾಗಳು ಒಂದಕ್ಕಿಂತ ಮತ್ತೊಂದು ಹಿಟ್ ಆಗ್ತಾ ಹೋಗ್ತವೆ. ಅದರಲ್ಲೂ ಕಾಂತಾರ ಸಿನಿಮಾ ಇವರ ಹೆಸರನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಯ್ತು. ಬೇರೆ ಭಾಷೆಯವರು ಕೂಡ ಕನ್ನಡ ಚಿತ್ರವನ್ನ ಇಷ್ಟಪಟ್ಟು ನೋಡುವಂತೆ ಮಾಡ್ತು. ನೋಡಿದ್ರಲ್ಲ, ತುಂಬಾ ಕಷ್ಟಪಟ್ಟು ಏನೇನೋ ಸರ್ಕಸ್ಗಳನ್ನ ಮಾಡಿ ಕೊನೆಗೂ ತಾನು ಅಂದುಕೊಂಡಿದ್ದನ್ನ ಸಾಧಿಸಿಯೇ ಬಿಟ್ರು ರಿಷಬ್ ಶೆಟ್ಟಿಯವರು. ಕಾಂತಾರ ಸಿನಿಮಾವನ್ನ ನೋಡಿ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.